ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋದು 1.5 ಎಕರೆ ಟಾರ್ ರೋಡ್ ಅಟ್ಯಾಚ್ ಇರೋ ಒಂದು ಸುಂದರವಾದ ಮಾವಿಂದು ಮತ್ತು ತೆಂಗು ಎರಡೂ ಇರೋ ತೋಟ ನೋಡ್ಕೊಂಬರೋಣ. ಈ ತೋಟ ಬಂದ್ಬಿಟ್ಟು ನಮ್ಮ ಚನ್ನಪಟ್ಟಣ ಎಕ್ಸ್ಪ್ರೆಸ್ ಹೈವೇಯಿಂದ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಕಂಪ್ಲೀಟ್ ಟಾರ್ ರೋಡು, ಆ್ಯಕ್ಚುಲಿ ಬಸ್ ರೋಡ್ ಇದು ಟಾರ್ ರೋಡ್ ಅಟ್ಯಾಚ್ಗೆ ಆಲ್ಮೋಸ್ಟ್ ನಾರ್ತ್ ಫೇಸ್ ಬರುತ್ತೆ. 120 to 130 ಫೀಟು ಟಾರ್ ರೋಡ್ ಅಟ್ಯಾಚ್ ಇದೆ. ರೋಡ್ ಫೇಸಿಂಗು ರಿಮೈನಿಂಗ್ ಡೆಪ್ತ್ ಇದೆ. ಈ ತೋಟ ಬಂದ್ಬಿಟ್ಟು 1.5 ಎಕರೆ ಲ್ಯಾಂಡು, ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಒಟ್ಟು ಒಂದು 50ರಿಂದ 60 ಮಾವಿನ ಮರಗಳಿದೆ. ಎಲ್ಲ ಒಂದು 15 ವರ್ಷದ ಮರಗಳು. ಒಂದು 20ರಿಂದ 30 ತೆಂಗಿನ ಮರಗಳಿದ್ದಾವೆ. ಜನರಲ್ ಪ್ರಾಪರ್ಟಿ, ಟಾರ್ ರೋಡ್ ಅಟ್ಯಾಚ್ ಇದೆ. ಈಸಿ ಟು ಆಕ್ಸಸ್ಸು, ಬಸ್ ರೋಡ್ ಇದೆ. ಆ್ಯಕ್ಚುಲಿ ಬಸ್ ಸ್ಟಾಪ್ ಕೂಡ ಇದೆ. ಜಸ್ಟ್ 200-300 ಮೀಟ್ರಲ್ಲಿ ಬಸ್ ಸ್ಟಾಪ್ ಕೂಡ ಇದೆ ಈ ತೋಟಕ್ಕೆ. ನಮ್ಮ ಕೆಂಗೇರಿಯಿಂದ ಈ ತೋಟಕ್ಕೆ ಎಕ್ಸಾಕ್ಟ್ಲಿ 62 ಕಿಲೋಮೀಟರ್ಸ್ ಆಗುತ್ತೆ. ಯಾರಾದರೂ ವಿಲೇಜ್ ಪಕ್ಕ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಪೀಸ್ಫುಲ್ಲಾಗಿರೋ ಮತ್ತು ಟಾರ್ ರೋಡ್ ಅಟ್ಯಾಚ್ ಬೇಕು ಅನ್ನೋರಿಗೆ ಸೂಟಬಲ್ ಆಗುತ್ತೆ. ವಿಲೇಜಿಂದ ಜಸ್ಟ್ 300 ಮೀಟ್ರ್ ಮಾತ್ರ ಇದೆ. ಫೆನ್ಸಿಂಗು ಹಾಕ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಬೋದು. ಮತ್ತು ಈ ತೋಟದಲ್ಲಿ ಬೋರ್ವೆಲ್ ಇಲ್ಲ, ಬೋರ್ವೆಲ್ ಕೂಡ ಹಾಕ್ಸ್ಕೋಬೇಕು. ವಾಟರ್ ಸೋರ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ತರಕಾರಿ ಬೇರೆ ಬೇರೆ ಎಲ್ಲ ವ್ಯವಸಾಯ ಮಾಡಿದ್ದಾರೆ. ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಈ ತೋಟದಲ್ಲಿ ಬೋರ್ ಇಲ್ಲ, ಪರ್ಟಿಕ್ಯುಲರಾಗಿ ಹಾಕಿಸ್ಕೋಬೇಕು. ರೆಡ್ ಸಾಯಿಲು, ಮ್ಯಾಂಗೋ ಮೇಜರ್ ಇದೆ, ತೆಂಗು ಸ್ವಲ್ಪ ಕಮ್ಮಿ ಇದೆ. ರಿಮೈನಿಂಗು ತುಂಬ ಜಾಗ ಖಾಲಿ ಇದೆ. ಬೇರೆ ಯಾವುದೇ ರೀತಿ ಪ್ಲಾಂಟೇಷನ್ ಬೇಕಾದರೂ ಮಾಡ್ಕೋಬೋದು ನೀವು. ನಾನು ಹೇಳಿದ್ನಲ್ಲ, ರೆಡ್ ಸಾಯಿಲು ವ್ಯವಸಾಯಕ್ಕೆ ತುಂಬ ಯೋಗ್ಯವಾದ ಭೂಮಿ. ನಾನು ಹೇಳಿದಾಗೆ ಬೆಂಗಳೂರಿಂದ ಈಸಿ ಟು ಆಕ್ಸಸ್ಸು, ಬಸ್ ರೋಡ್ ಅಂತ ಹೇಳಿದ್ನಲ್ಲ ನಿಮಗೆ. ಎಕ್ಸ್ಪ್ರೆಸ್ ಹೈವೇಯಿಂದ ಎಕ್ಸಿಟ್ ಆದ ತಕ್ಷಣ ಒಂದು 12 to 13 ಕಿಲೋಮೀಟರ್ಸಲ್ಲಿ ಸಿಗುತ್ತೆ. ಕಂಪ್ಲೀಟ್ ಟಾರ್ ರೋಡ್ ಇದೆ. ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ 3 lakhs ಕೋಟ್ ಮಾಡ್ತಾಯಿದ್ದಾರೆ. ಟಾರ್ ರೋಡ್ ಅಟ್ಯಾಚ್ ಇರೋದ್ರಿಂದ ಡೈರೆಕ್ಟ್ ಓನರ್ ಮೀಟಿಂಗ್ ಆಗುತ್ತೆ. 100% ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫಿಕ್ಸ್ ಅಂತೂ ಎಲ್ಲ ರೇಟು. ಈ ತೋಟದಲ್ಲಿ ಫೈನಲಿ ಎಂಡ್ ಆಫ್ ದಿ ಮೂಮೆಂಟಲ್ಲಿ ಒಂದೇ ಒಂದು ಹೈ ಟೆನ್ಷನ್ ಲೈನು ಮೇಲ್ಗಡೆ ಹೋಗಿದೆ. ಕಂಬ ಇಲ್ಲ, ಲೈನ್ ಮಾತ್ರ ತೋಟದ ಮೇಲ್ಗಡೆ ಹೋಗಿದೆ. ಎಂಡ್ ಆಫ್ ದಿ ತೋಟ ಅಂದರೆ ಲಾಸ್ಟ್ ಒಂದು 50 ಮೀಟರ್ ಇರೋ ಥರ ತೋಟದಲ್ಲಿ. ಅದೊಂದೇ ನೆಗೆಟಿವ್ ಹೇಳಬೇಕು ಅಂದರೆ, ರಿಮೈನಿಂಗ್ ಎಲ್ಲ ಪಾಸಿಟಿವ್ ಇದೆ. ಇನ್ನು ಈ ತೋಟದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ನನ್ನ ನಂಬರ್ಗೆ ಕರೆ ಮಾಡಿ. ಹೀಗೆ ನಮ್ಮ ಚಾನಲ್ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.